ಜೀವನೋತ್ಸಾಹ, ಬದುಕಿನ ಕಾರಂಜಿ ಅಂತ ಕರೀತಾನೆ ನಾನು. ಜೀವನ ಪ್ಲಸ್ ಉತ್ಸಾಹ. ನಮ್ಮ ಜೀವನದಲ್ಲಿ ಉತ್ಸಾಹವನ್ನ ಇಟ್ಟುಕೊಂಡರೆ ನಮ್ಮ ಬದುಕು ತುಂಬಾ ಸೊಗಸು. ನನಗೆ ಸುಮಾರು ಒಂದು 23-24 ವರ್ಷದಿಂದ ಒಂದೇ ವರ್ಕ್ಶಾಪ್ ಮಾಡಬೇಕಾಗಿತ್ತು ಪಬ್ಲಿಕ್ಗೆ. ಯಾವ ಟೈಟ್ಲು ಅಂತ ಯೋಚನೆ ಮಾಡ್ತಾ ಇದ್ರೆ ಟಕ್ ಅಂತ ಬಂದ್ಬಿಡ್ತು, ಜಯಪ್ರಕಾಶ್ ಈ ಜೀವನೋತ್ಸಾಹ ಅನ್ನೋ ಪದ ಚೆನ್ನಾಗಿದೆ ಅಂತ. ನಾನು ಒಂದ್ಸಲ ಇಟ್ಕೊಂಡು ಇದಕ್ಕಿಂತ ಒಳ್ಳೆ ಪದ ಹುಡ್ಕೋಣ ಅಂತ 1 ತಿಂಗಳು 2 ತಿಂಗಳು ವೆಯ್ಟ್ ಮಾಡಿದೆ, ಸಿಗ್ಲಿಲ್ಲ. ಕೊನೆಗೆ ಅದೇ ಹೆಸರನ್ನ ಸುಮಾರು 15-20 ವರ್ಷ ನನ್ನ ವರ್ಕ್ಶಾಪ್ಸ್ಗಳಿಗೆ ಇಡ್ತಾ ಬಂದೆ. ಆಗ ಮುಂಚೆ ತಿಂಗಳಿಗೆ ಒಂದು ವರ್ಕ್ಶಾಪ್, ಅದರಲ್ಲೂ 3 ಸ್ಟಾರ್ ಹೋಟೆಲ್ಗಳಲ್ಲಿ ಮಾಡ್ತಾ ಇದ್ದೆ. 100 ಜನ ಭಾಗವಹಿಸಿದ್ದಾರೆ. ಸುಮಾರು 200 ಕಾರ್ಯಕ್ರಮಗಳನ್ನು ನಾನು ಈ ಹೆಸರಿನಲ್ಲಿ ಪ್ರೆಸೆಂಟ್ ಮಾಡಿದ್ದೇನೆ. ಜೊತೆಗೆ ನಿಮಗೆ ಗೊತ್ತಿರಲಿ, ಆ ಅಂದಿನ ಕಾರ್ಯಕ್ರಮಗಳು ಕೂಡ ನಮ್ಮ ಇದೇ ಯೂಟ್ಯೂಬ್ನಲ್ಲಿ ಜೀವನೋತ್ಸಾಹ ಪ್ಲೇಲಿಸ್ಟ್ನಲ್ಲಿಯೇ ಇದೆ ಎನ್ನುವುದನ್ನ ನಾನು ಗುರುತಿಸೋದಕ್ಕೆ, ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾನೆ. ಜೀವನದಲ್ಲಿ ಉತ್ಸಾಹವಿದ್ದರೆ ಇದೊಂಥರ ಜೀವನದ ಬಗ್ಗೆ ಪ್ರೀತಿ, ಜೀವನದ ಬಗ್ಗೆ ಸೆಳೆತ, ಜೀವನದ ಬಗ್ಗೆ ವಿಶ್ವಾಸ ಸಾಧ್ಯ ಅನ್ನೋದು ನಮಗೆ ಅರ್ಥ ಆಗಿದೆ. ಅದ್ರ ಜೊತೆಗೆ ಏನಾಯ್ತು ಅಂದ್ರೆ 90 ವರ್ಷದ ಮೇಲ್ಪಟ್ಟ 122 ವಯಸ್ಸಿನವರೆಗಿನ ಜನ ಪರಿಚಯ ಆದ್ರು ನನಗೆ. ಅವ್ರನ್ನೆಲ್ಲ ಗಮನಿಸ್ತಾ ಇದ್ದಾಗ 18 to 40 ಇದಾರಲ್ಲ ಇವರೆಲ್ಲ, ಅವರ ಮೆಂಟಲ್ ಸ್ಟೇಟಸ್ ಆಗಿದೆಯಲ್ಲ, ನಾನು ಬೇರೆ ನೇರವಾಗಿ ಬೇರೆ ಅನುಭವಿಸ್ಬಿಟ್ಟೆ. ಅವ್ರ ಜೊತೆ ಎಲ್ಲ ತುಂಬಾ ಸ್ನೇಹಿತರ ತರ ಆಗ್ಬಿಟ್ಟಿದ್ರು, ತುಂಬಾ ಹಿರಿಯರು. ಅದ್ರಲ್ಲಿ ಗುಡಿಬಂಡೆ ರಾಮಾಚಾರ್ ಆಗಿರ್ಬೋದು, ಪ್ರೊಫೆಸರ್ SR ವಿಡೇಕರ್ ಆಗಿರ್ಬೋದು, ಸುಧಾಕರ್ ಚತುರ್ವೇದಿ ಆಗಿರ್ಬೋದು, ಮಾಸ್ಟರ್ ಹಿರಣ್ಣಯ್ಯನವ್ರು ಆಗಿರ್ಬೋದು. ಎಲ್ಲರಲ್ಲಿ ಉತ್ಸಾಹ ಒಂಥರ ಪುಟಿತಾ ಇತ್ತು. ಹಾಗಾಗಿ ತುಂಬಾ ದಿನ ಆದ್ಮೇಲೆ ಜ್ಞಾಪಿಸ್ಕೊಂಡು ಈ ವಿಷಯವನ್ನ ಮಾತನಾಡ್ಸೋಣ ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗಳ ಜೊತೆಗೆ ಅಂತ ಅನ್ನಿಸ್ತು. ಓಕೆ, ಸೊ ಹಾಗಾಗಿ ಮೊದಲನೇದಾಗಿ ನಾನು ಸಮೀತಾನ್ ಕೇಳ್ತಾನೆ. ಎಸ್ ಸಮೀತಾ, ಈ ಜೀವನೋತ್ಸಾಹ ಬದುಕಿನ ಕಾರಂಜಿ ನಿಮ್ಗೆ ಹೇಗೆ ಅನ್ನಿಸ್ತದೆ? ಜೀವನೋತ್ಸಾಹ ಬರೀ ಕಾರಂಜಿ ಅಲ್ಲ ಸರ್, ಅದೊಂದು ಮ್ಯೂಸಿಕಲ್ ಫೌಂಟೈನ್ ಅಂತ ಹೇಳ್ತೀನಿ ನಾನು. ಯಾಕೆಂದ್ರೆ ನನ್ನ ಜೀವನದಲ್ಲಿ ಉತ್ಸಾಹ ಅನ್ನೋದು ಏನು ಕಾನ್ಸ್ಟೆಂಟ್ ಆಗಿ ಒಂದು ಫೌಂಟೈನ್ ಅಲ್ಲಿ ಹರಿಯೋ ನೀರ್ ತರ ಇಲ್ಲ. KRS ಡ್ಯಾಮ್ ಅಲ್ಲಿ ನೀವು ನೋಡಿರ್ತೀರಾ, ಆ ಮ್ಯೂಸಿಕ್ಗೆ ಹೇಗೆ ಆ ಕಾರಂಜಿ ಕುಣಿಯುತ್ತೋ ನನ್ನ ಉತ್ಸಾಹ ಕೂಡ ಹಾಗೆ. ಸೊ ನಮ್ಮ ಪ್ರತಿನಿತ್ಯದ ಜೀವನದ ತೊಡಕುಗಳಲ್ಲಿ ಈ ಉತ್ಸಾಹ ಅನ್ನೋದು ಏರಿಳಿತ ಆಗ್ತಾನೆ ಇರುತ್ತೆ. ಸೊ ನಾವು ಆ ಉತ್ಸಾಹವನ್ನ ಪೂರಾ ಮಂದಗತಿಗೆ ಹೋಗೋದಿಕ್ ಬಿಡೋದಿಲ್ಲ. ಮಂದಗತಿಗೆ ಹೋದ್ರೂ ಕೂಡ ನೀವು ನೋಡಿರ್ತೀರ ಮ್ಯೂಸಿಕಲ್ ಫೌಂಟೈನ್ ಅಲ್ಲಿ ಒಮ್ಮೆಲೆ ಮಧ್ಯದ ಕಾರಂಜಿ ಮೇಲಕ್ಕೆ ಹಾರ್ತದೆ. ಹಾಗೆ ನಾವು ಫಿನಿಕ್ಸ್ ತರ ಯಾವಾಗ್ಲೂನು ಒಂದು ಸ್ವಲ್ಪ ಕಡಿಮೆ ಆದ್ರೂ ಕೂಡ ಉತ್ಸಾಹವನ್ನ ಮತ್ತಷ್ಟು ಹೆಚ್ಚು ಮಾಡಿಕೊಂಡು ಜೀವನದವನ್ನ ನಾವು ನಡೆಸಬೇಕು. ಉತ್ಸಾಹ ಇಲ್ಲ ಅಂದ್ರೆ ಏನು? ಇಟ್ ಈಸ್ ಜಸ್ಟ್ ಈಕ್ವಲ್ ಟು ಡೆಡ್ ಬಾಡಿ. ನನ್ನ ಪ್ರಕಾರ ಜೀವನದಲ್ಲಿ ಉತ್ಸಾಹ ಇಲ್ಲ ಅಂದ್ರೆ ಏನು ಸಾಧಿಸೋದಿಕ್ಕಾಗಲ್ಲ. ಏನು ಇಲ್ಲ ಅಂದ್ರೆ ಎದ್ದು ನೀರ್ ಕೂಡ ಕುಡಿಯೋದಿಕ್ಕೆ ನಮ್ಗೆ ಬೇಜಾರಾಗುತ್ತೆ. ಸೊ ಜೀವನೋತ್ಸಾಹ ಅನ್ನೋದು ಇದ್ರೆ, ನಾವು KFC ಓನರ್ ಬಗ್ಗೆ ಓದಿರ್ಬಹುದು ನೀವು ಸಾಧಾರಣವಾಗಿ. ಅವರು ಎಷ್ಟನೇ ವಯಸ್ಸಿನಲ್ಲಿ KFC ಅನ್ನ ಸ್ಟಾರ್ಟ್ ಮಾಡಿದ್ರು, ಹೇಗೆ ಒಂದು ಘಟ್ಟವನ್ನ ತಲುಪಿದ್ರು. ಉತ್ಸಾಹ ಅನ್ನೋದು ನಮ್ಮ ಜೀವನದಲ್ಲಿ ನಮಗೆ ಬುದ್ಧಿ ತಿಳಿದಾಗ್ಲಿಂದ, ನನ್ನ ಪ್ರಕಾರ ನಮಗೆ ಉತ್ಸಾಹ ನಾವು ರೆಕಗ್ನೈಸ್ ಮಾಡ್ಕೊಳ್ಳೋದು ಅವಾಗ್ನಿಂದ ಸಾಯೋದ ಕಡೆ ಕ್ಷಣದವರೆಗೂ ಇರಬೇಕು. ನಾವು ನೋಡಿರ್ಬೋದು ಫೀಲ್ಡ್ ಮಾರ್ಷಲ್ ರೀಸೆಂಟ್ ಆಗಿ ಬಂದಂತಹ ಮಾಣಿಕ್ ಶಾ ಅವರದ್ದು ಒಂದು ಮೂವಿ. ಅವ್ರಿಗೆ ಎಷ್ಟು ಗುಂಡೇಟು ಬಿದ್ದಿರುತ್ತೆ? 8 ಗುಂಡೇಟು ಬಿದ್ದಿರುತ್ತೆ ಅವರಿಗೆ. ಅವ್ರ ಜೀವನೋತ್ಸಾಹ ಎಷ್ಟಿತ್ತು? 1 ಗುಂಡೇಟು 2 ಗುಂಡೇಟು ಬಿಟ್ರೆ ಔಟ್ ಅಲ್ಲೇ. ಅಂತದ್ರಲ್ಲಿ 8 ಬಿದ್ರೂ ಕೂಡ ಅವರು ಇಲ್ಲ, ನಾನು ಬದುಕ್ತೀನಿ, ನಾನು ಏನನ್ನೋ ಸಾಧಿಸ್ತೀನಿ ಅನ್ನೋದು ಒಂದು ಛಲ ಇತ್ತು ಅವರಲ್ಲಿ, ಉತ್ಸಾಹ ಇತ್ತು. ಹಾಗೆ ನಾವು ಬೀಳೋದು ಸಹಜ, ಏಳೋದು ಸಹಜ ಜೀವನದಲ್ಲಿ, ಆದ್ರೆ ಉತ್ಸಾಹ ಮಾತ್ರ ಕಳ್ಕೋಬಾರ್ದು ಸ್ನೇಹಿತರೆ. ಸೊ ಇಷ್ಟು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟ ಸರ್ಗೆ ಧನ್ಯವಾದಗಳು. ಎಸ್, ತುಂಬಾ ಚೆನ್ನಾಗಿ ಹೇಳಿದಿರಿ. ನಾನು ಕೂಡ ಮ್ಯೂಸಿಕಲ್ ಫೌಂಟೈನ್ ಉದಾಹರಣೆ ಸಾಮಾನ್ಯವಾಗಿ ಜೀವನೋತ್ಸಾಹಕ್ಕೆ ಕೊಡ್ತಾ ಇದ್ದೆ. ಗುಡ್. ಕಟ್ಟೇರಿ ಸ್ವಾಮಿ ಏನ್ ಹೇಳ್ತಾರೆ ಕೇಳೋಣ. ಆತ್ಮೀಯರೇ ನಮಸ್ಕಾರ. ಜೀವನೋತ್ಸಾಹ ಇದೊಂದು ರಂಗ ಸಂಚಿಕೆ. ಈ ವಿಷಯವಾಗಿ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಜೀವನೋತ್ಸಾಹ, ಬದುಕಿನಲ್ಲಿ ಆಸಕ್ತಿ ಇದ್ದರೆ ಜೀವನದಲ್ಲಿ ಉತ್ಸಾಹ ಬರುತ್ತೆ. ನಾವು ಏನ್ ಮಾಡ್ತೀವಿ, ಮನುಷ್ಯನ ಜೀವನದಲ್ಲಿ ಕತ್ತಲೆ ಬೇಕಾಗಿಲ್ಲ, ಬೆಳಕು ಬೇಕು. ತಮಸೋಮ ಜ್ಯೋತಿರ್ಗಮಯ ಅಂತೇಳಿ ನಾವೇನು ಒಂದು ಶಕ್ತಿ ಒಂದು ಕಾವ್ಯನ ನಾವು ಹೇಳ್ತಾ ಹೋಗ್ತೀವಿ. ಅದರಲ್ಲಿ ನಮ್ಮಲ್ಲಿ ಯಾವಾಗ್ಲೂ ಒಂದು 2 ಕಾಡ್ತವೆ, ಒಂದು ಕೀಳರಿಮೆ,
ಒಂದು ಮೇಲರಿಮೆ. ನಾನು ಕೆಲಸಕ್ಕೆ ಬಾರದವನು, ನನ್ನಿಂದ ಆಗಲ್ಲ ಅನ್ನುವರು ಕೀಳರಿಮೆಯಲ್ಲಿ ಇರ್ತಾರೆ. ಅದೇ ಮೇಲರಿಮೆ ಇರೋರು ನಾನು ಮೇಲಕ್ಕೆ ಏರಬಲ್ಲೆ, ನನ್ನಿಂದ ಆಗುತ್ತೆ, ಶಕ್ತಿ ಇದೆ, ದೇವರಿದ್ದಾನೆ, ನಾನು ಯಾರಿಗೂ ಎದುರಲ್ಲ ಅನ್ನುವರು. ಆಶಾವಾದ ಮನುಷ್ಯ ಇರೋರು ನಾನು ಏನಾದ್ರೂ ಮಾಡಬಲ್ಲೆ ಅಂತ ಹೇಳ್ತಾರೆ. ಅದೇ ನಿರಾಶವಾದ ಮನುಷ್ಯರು ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ. ಹಾಗಾಗಿ ನಾವು ಯಾವಾಗಲೂ ನಮ್ಮ ಇವರು ನಮ್ಮ ಜೀವನೋತ್ಸವ ಸುಧಾಕರ್ ಚತುರ್ವೇದಿ ಸರ್ ಏನ್ ಹೇಳ್ತಾರಪ್ಪ ಅಂತಂದ್ರೆ, ನನಗೀಗ 121 ವರ್ಷ, ನೀವಿಲ್ಲಿ ನಾನು 30 ವರ್ಷ ಬದುಕಲಿ ಅಂತ ಆಶೀರ್ವಾದ ಮಾಡಿ ನಾನು 30 ವರ್ಷ ಬದುಕಲಿ ಅಂತ ಹೇಳುತ್ತಾರೆ. ನಾವು ಎಷ್ಟು ವರ್ಷ ಬದುಕುತ್ತೇವೆ ಮುಖ್ಯ ಅಲ್ಲ, ಬದುಕಿದ್ದಾಗ ನಾವು ಎಷ್ಟು ಏನು ಸಾಧನೆ ಮಾಡ್ತೀವೋ ಅದು ಮುಖ್ಯ. ಆನೆ ಇದ್ದರೂ 1000, ಸತ್ತರೂ 1000. ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದ್ರೆ ನಮ್ಮ ಶರೀರ ಮುದಿ ಆಯ್ತು, ಮನಸ್ಸು ಬಲಿಯಾಗ್ಲಿಲ್ಲ ಅಂತ ಅವರೆಷ್ಟು ತುಂಬಾ ನಮಗೆ ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ. ಹಾಗೆ ಇನ್ನೊಂದು ನಮ್ಮ ಮಾಸ್ಟರ್ ಹಿರಣ್ಯ ಸರ್ ಅವರು ಹೇಳಿದ್ದಾರೆ, ನನ್ನ ಮೈಗೆ 78 ವರ್ಷ, ಮನಸ್ಸಿಗೆ 28 ವರ್ಷ. ದಿನ ಕಳೆದಂತ ವಯಸ್ಸು ಹೋಗುತ್ತೆ, ಆದ್ರೆ ಮನಸ್ಸಿಗೆ ಇರುವಂತ 28 ವರ್ಷ ಇದೆಯಲ್ಲ, ಅದು ನಮಗೆ ಖುಷಿ, ಸಂತೋಷ, ಉತ್ಸಾಹ ತಂದುಕೊಡುತ್ತೆ. ನಾನು ಅದಕ್ಕಾಗಿ ಮನಸ್ಸಿನಿಂದ ವಯಸ್ಸು 29ಕ್ಕೆ ಹೋಗುವುದಕ್ಕೆ ಬಿಟ್ಟಿಲ್ಲ. ಹಾಗಾಗಿ ಯಾರದೇ ಜೀವನದಲ್ಲಿ 3 ಸಕಾರಗಳು ತುಂಬಾ ಪ್ರಮುಖ ಪಾತ್ರಗಳು ವಹಿಸುತ್ತವೆ. ಅದರಲ್ಲಿ ಒಂದು ಸಂಸ್ಕಾರ, 2ನೇದು ಸಮಾಜ, 3ನೇದು ಸಂಸ್ಥೆ. ನಾವು ಶ್ರದ್ಧೆಯಿಂದ ಯಾವುದೇ ಕೆಲಸ ಮಾಡಬೇಕಾದ್ರೆ ಇಷ್ಟಪಟ್ಟು ಮಾಡಬೇಕು, ಆಗ ಮಾತ್ರ ನಮ್ಮ ಜೀವನೋತ್ಸವ ತುಂಬಾ ಚೆನ್ನಾಗಿರ್ತಕ್ಕಂಥ. ಓಕೆ, ಎಸ್ ಕಟೇರಿ ಸ್ವಾಮಿ, ಥ್ಯಾಂಕ್ ಯು ವೆರಿ ಮಚ್. ಈಗ ಗೀತಾ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಎಸ್ ಗೀತಾ. ನಮಸ್ತೆ ಸರ್. ಜೀವನೋತ್ಸಾಹ ಬದುಕಿನ ಕಾರಂಜಿಯಂತೆ. ಆ ಕಾರಂಜಿ ಅನ್ನೋದ್ರಲ್ಲೇ ಗೊತ್ತಾಗುತ್ತೆ ಒಂದು ಫೌಂಟೇನ್ ಅಂದ್ರೆ ಕಲರ್ ಅಂದ್ರೆ ಒಂದೇ ತರ ಬರಲ್ಲ ಸರ್, ಕಲರ್ ಬರ್ತಾ ಇರುತ್ತೆ. ಆಮೇಲೆ ಒಂದಾದ್ಮೇಲೆ ಒಂದು ಚಿಮ್ತಾನೆ ಇರುತ್ತೆ. ಅದಕ್ಕೆ ಒಂದು ಕಾರಂಜಿ ಅಂತ ಇರ್ಬೇಕು ನಮ್ಮ ಜೀವನ. ಯಾವತ್ತಿಗೂ ಉತ್ಸಾಹ ಕುಂದಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಸೆಂಟೆನ್ಸ್ ಕೊಟ್ಟಿದ್ದೀರಾ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ ಈ ಸೆಂಟೆನ್ಸ್. ಹಾಗೆ ಈ ಜೀವನ ಸಾಗಿಸ್ತಾ ಇದ್ರೆ ಹಲವಾರು ತೊಂದರೆ, ತಾಪತ್ರೆಗಳು, ಕಷ್ಟ, ನೋವುಗಳು ಸಾವಿರಾರು ಬಂದ್ರೂ ಸಹ ಅದನ್ನ ನಾವು ಒಂದು ಬದಿಗಿಟ್ಟು ಒಂದಲ್ಲ ಒಂದು ರೀತಿಯಲ್ಲಿ ನಾವು ನಮ್ಮ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ರೆ, ಒಂದು ಕಾರಂಜಿ ಅಂತೆ ಚಿಮ್ಮುತ್ತಾ ಇದ್ರೆ ಒಂದಲ್ಲ ಒಂದು ದಿನ ನಾವು ಒಂದು ಗುರಿ ತಲುಪಲಿಕ್ಕೆ ಸಾಧ್ಯ. ಹಾಗೆ ಒಂದು ಇತಿಹಾಸದ ಪುಟಗಳಲ್ಲಿ ಯಾರ್ಯಾರು ಸೇರ್ಕೊಂಡಿದಾರೋ ಅವರು ಸಹ ಒಂದು ಜೀವನೋತ್ಸಾಹದಿಂದ, ಅಂದ್ರೆ ಹಲವಾರು ಕಷ್ಟ, ನೋವನ್ನ ಉಂಡು ಆದ್ರೂ ಒಂದು ಜೀವನದಲ್ಲಿ ಒಂದು ಉತ್ಸಾಹ ಕಳೆದುಕೊಳ್ಳದೆ ಆ ಒಂದು ಜೀವನದಲ್ಲಿ ಉತ್ಸಾಹ ಇಟ್ಟುಕೊಂಡಿರೋದಕ್ಕೆ ಅವರು ಒಂದು ಇತಿಹಾಸ ಪುಟಗಳು ಸೇರ್ಕೊಂಡಿದ್ದಾರೆ. ನಾವು ಅಷ್ಟೇ ನಮ್ಮ ಜೀವನದಲ್ಲಿ ಈ ಒಂದು ಕಾರಂಜಿಯಂತೆ ಕಲರ್ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವೊಂದು ಧನಾತ್ಮಕವಾಗಿ ಚಿಂತನೆ ಮಾಡ್ತಾ ನಮ್ಮ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ರೆ ನಿಜಕ್ಕೂ ಒಂದು ಬದುಕಿನಲ್ಲಿ ಒಂದು ಕಾರಂಜಿಯಂತೆ ನಾವು ಸಹ ಒಂದು ಚಿಮ್ಮಬಹುದು ಅಂತ ಹೇಳಿಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಶ್ರೀರಾಮ್ ಏನ್ ಹೇಳ್ತಾರೆ ಈ ವಿಚಾರದ ಬಗ್ಗೆ ನೋಡೋಣ. ಎಸ್ ಶ್ರೀರಾಮ್, ನಮಸ್ಕಾರ ಸರ್. ನಮಸ್ತೆ ಸರ್. ಜೀವನ ಉತ್ಸಾಹ ಬದುಕಿನ ಕಾರಂಜಿಯಂತೆ. ಈ ನಮ್ಮ ಜೀವನ ಒಂದು ಕಾರಂಜಿ. ಈ ಮ್ಯೂಸಿಕಲ್ ಅಲ್ಲಿ ಹೇಳ್ಬೋದು, ಮೇಡಮ್ ಹೇಳೋ ತರ ಕಾರಂಜಿ ಒಂದ್ಸಲಿ ಕೆಳಗಡೆ ಬರುತ್ತೆ, ಒಂದ್ಸಲಿ ಮಧ್ಯಕ್ಕೆ ಬರುತ್ತೆ, ಒಂದ್ಸಲಿ ಮೇಲಕ್ಕೆ ಹೋಗುತ್ತೆ. ಉತ್ಸಾಹ ಕೂಡ ಮನುಷ್ಯನಲ್ಲಿ ಅದೇ ತರ ಇರುತ್ತೆ ಅಂತ ಅನ್ಬೋದು ಸರ್. ಈ ಮನುಷ್ಯನಲ್ಲಿ ಉತ್ಸಾಹ ಇಲ್ಲ ಅಂದ್ರೆ ಪ್ರತಿಯೊಂದು ಕೆಲಸ ಮಾಡ್ಲಿಕ್ಕೆ ಅಥವಾ ಓದ್ಲಿಕ್ಕೆ ಅಥವಾ ಏನ್ ಮಾಡ್ಲಿಕ್ಕೂ ಕೂಡ ಕಷ್ಟ ಇದೆ. ಉತ್ಸಾಹ ನಮ್ಮಲ್ಲಿ ಎಷ್ಟಿರುತ್ತೋ ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ ಅನ್ನೋದು ಕೂಡ ನಮ್ಮಲ್ಲಿ ಉತ್ಸಾಹ ಇದ್ರೆ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮಲ್ಲಿ ಉತ್ಸಾಹ ಯಾವಾಗ ಕಮ್ಮಿ ಆಗುತ್ತೋ ನಾವು ಎಲ್ಲೋ ಒಂದ್ ಕಡೆ ಕುಗ್ತೀರಿ. ಮೀನ್ಸ್ ಏನ್ ಹೇಳ್ತಾರೆ, ಇವತ್ತೊಂದು ಕೆಲಸ ಮಾಡ್ಲಿಕ್ಕೆ ಹೋದಾಗ ಅದ್ರಲ್ಲಿ ನಮ್ಗೆ ಇವತ್ತು ಆಗ್ಲಿಲ್ಲ, ಅಯ್ಯೋ ಇವತ್ತು ನನ್ಗೆ ಇಷ್ಟೊಂದು ಲಾಭ ಬರ್ಬೇಕಾಗಿದ್ದು ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಸುಮ್ನೆ ಕುತ್ಕೊಳ್ಳೋದಕ್ಕಿಂತನೂ ಇವತ್ತು ಇಷ್ಟ ಆಗಿದೆ, ನಾಳೆ ಏನಾದ್ರೂ ನಾವು ಸಾಧನೆ ಮಾಡ್ಬೇಕು, ನಮ್ಮಲ್ಲಿ ಹುಮ್ಮಸ್ ತಗೊಂಡು ನಾವು ಅದನ್ನ ಬಿಡದಿರ ಇವತ್ತಲ್ಲ ನಾಳೆ ನಾವು ಅದನ್ನ ರೀಚ್ ಮಾಡ್ತೀರಿ ಅಂತ ಹೋದಾಗ ಉತ್ಸಾಹದಿಂದ ನಮ್ಗೆ ಅದೇನ್ ಸಿಗ್ಬೇಕೋ ಸಿಗುತ್ತೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಉತ್ಸಾಹ ಯಾವಾಗೂ ನಮ್ಮ ಜೊತೆಲಿ ಇರ್ಬೇಕು ಅಂತ.
ಎಸ್ ಶ್ರೀರಾಮ್, ಥ್ಯಾಂಕ್ ಯು. ಈಗ ನಮ್ಮ ಜೊತೆ ಸಂತೋಷ್ ಇದ್ದಾರೆ, ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಸ್ ಸಂತೋಷ್. ಸರ್ ನಮಸ್ಕಾರ. ಜೀವನೋತ್ಸಾಹ ಅಂದ್ರೆ ನಮಗೆ ಇವತ್ತು ಆಗದೆ ಇರೋ ಕೆಲಸ ನಾಳೆ ಆಗುತ್ತೆ ಅಥವಾ ನಾಡಿದಾಗುತ್ತೆ. ಇದೇ ತರ ಉತ್ಸಾಹದಿಂದ ನಾವು ದಿನೇ ದಿನೇ ನಮ್ಮ ಕೆಲಸಗಳನ್ನ ಮಾಡ್ತಾ ಇದ್ರೆ ನಮಗೆ ಸುಸ್ತು ಅನ್ನೋದೇ ಆಗೋದಿಲ್ಲ. ಮತ್ತೆ ಜೀವನ ಉತ್ಸವ ಅಂದ್ರೆ ಸರ್, ಮುಂದಿನ ದಿನಗಳಲ್ಲಿ ಏನಾದ್ರೂ ಒಂದು ಸಾಧಿಸಬೇಕು. ಈಗ ನಾನು ಇಲ್ಲಿ ನಿಮ್ಮ ಹತ್ರ ಕಲಿಯಕ್ ಬಂದಿರೋದು ಸಹ ಜೀವನ ಉತ್ಸಾಹದಿಂದ ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಬೇಕು, ಏನಾದ್ರು ಒಂದು ಕೆಲಸದಲ್ಲಿ ಯಶಸ್ಸು ತಗೋಬೇಕು ಅನ್ನೋ ಒಂದು ಸಾಧನೆಯಲ್ಲಿ ಬಂದಿದ್ದೀನಿ, ಒಂದು ಇಷ್ಟಪಟ್ಟು ಬಂದಿದ್ದೀನಿ. ನಮಸ್ಕಾರ ಸರ್, ಇಷ್ಟೇ. ಎಸ್, ಸಂತೋಷ ನಿಮ್ಮ ಹೆಸರಿನಲ್ಲಿಯೇ ಇದೆ. ಆ ಸಂತೋಷವನ್ನ ಎಲ್ಲರೂ ಅನುಭವಿಸ್ಬೇಕು ಅಂದ್ರೆ ಅವರಲ್ಲಿ ಜೀವನೋತ್ಸಾಹ ಇರಬೇಕು. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತನಾಡಿದ್ದೀರಿ. ನಮಗೂ ಕೂಡ ತುಂಬಾ ಸಂತೋಷ ಆಗಿದೆ ಇಲ್ಲಿರುವ ನಮ್ಮೆಲ್ಲ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ತಮ್ಮ ತಮ್ಮ ಅನಿಸಿಕೆಗಳನ್ನ ತಿಳಿಸಿರೋದು ಅಂತ ಹೇಳ್ತಾ, ಮತ್ತೊಂದು ವಿಡಿಯೋನಲ್ಲಿ ನಿಮ್ಮನ್ನು ಭೇಟಿ ಮಾಡ್ತಾನೆ. ಅಲ್ಲಿವರೆಗೂ ನೀವೇನ್ ಮಾಡ್ತೀರಿ, ಈ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ತೀರಿ, ಕಮೆಂಟ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, 4-6 ಜನಕ್ಕೆ ಶೇರ್ ಮಾಡ್ತೀರಿ. ಅಷ್ಟೇ ನಾನು ಬಯಸೋದು. ಏನಂತೀರಿ? ನೆಕ್ಸ್ಟ್ ವಿಡಿಯೋಲಿ ಭೇಟಿ ಮಾಡ್ತೇನೆ. ಬಾಯ್.